ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ 11 ಗಂಟೆ 25 ನಿಮಿಷಕ್ಕೆ ನಡೆದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ. ದೇಶ ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಪಡೆದಾಗ ಮಾತ್ರ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳು ಬಡ ಹಿಂದುಳಿದ ಅವಕಾಶ ವಂಚಿತರಿಗೆ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಎಲ್ಲ ವರ್ಗದವರಿಗೆ ಸರ್ಕಾರಿ ಶಾಲೆ ಆಶಾಕಿರಣವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿರುವ ಸೌಲಭ್ಯಗಳನ್ನು ಮಾಹಿತಿ ನೀಡುವ ಮೂಲಕ ದಾಖಲಾತಿಗಳನ್ನು ಹೆಚ್ಚಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದರು. ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕ, ಸಮವಸ್ತ್ರ, ಬಿಸಿಯೂಟ ನೀಡುವ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತದೆ ಎಂದು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರು ಹೇಳಿದರು. ಈ ವೇಳೆ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರವೀಣ್ ಕುಮಾರ್, ಬಿಆರ್ಸಿ ತಿಪ್ಪೇಸ್ವಾಮಿ, ಇಸಿಒ ದೇವೇಂದ್ರಪ್ಪ, ಶಿಕ್ಷಕರಾದ ಜಕಣಾಚಾರಿ, ಸುಶೀಲಮ್ಮ, ನಾಗೇಶ್ ಕೂಡ ಇದ್ದರು. ಏನಾದರೂ ಅಭಿವೃದ್ಧಿ ಸಾಧ್ಯ ಅಂತಂದ್ರೆ ಅದು ಶಿಕ್ಷಣವನ್ನ ಪಡೆದಾಗ ಒಂದು ಸಮಾಜ, ದೇಶ ಅಭಿವೃದ್ಧಿ ಸಾಧ್ಯ. ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣ ಆಗುತ್ತೆ ಅಂತ ಕೊಠಾರಿಯವರು ಹೇಳಿದ್ದಾರೆ. ಅದು ಅಕ್ಷರಶಃ ಸತ್ಯ. ನಮ್ಮ ದೇಶದ ಭವಿಷ್ಯ ಶಾಲೆಯಲ್ಲಿ ನಿರ್ಮಾಣ ಆಗ್ತಿದೆ. ಈ ಸರ್ಕಾರಿ ಶಾಲೆಗಳು ಬಡ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ, ಅವಕಾಶ ವಂಚಿತರಿಗೆ ಈ ಶಾಲೆಗಳು ಒಂದು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಮತ್ತು ದೇಶದ ಭವಿಷ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗಿದೆ. ಸರ್ಕಾರಿ ಶಾಲೆ ಒಂದು ಆಶಾಕಿರಣ ಆಗಿದೆ. ಎಲ್ಲ ವರ್ಗದವರಿಗೂ ಸಹ ಒಂದು ಆಶಾಕಿರಣವಾಗಿದೆ. ಈಗಾಗಲೇ ತಮಗೆ ಗೊತ್ತಿದೆ, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ನೌಕರ ವರ್ಗದಲ್ಲಾಗಿರ್ಬೋದು, ಮೇಲ್ಮಟ್ಟ ಕರ್ನಾಟಕ ಸರ್ಕಾರದಿಂದ ದಾಖಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಅದರ ಜೊತೆಗೆ ಶಾಲೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಪೋಷಕರಿಗೆ ತಿಳಿಸಬೇಕು ಅಂತಕ್ಕಂಥದ್ದು. ಪೋಷಕರಿಗೆ ತಿಳಿಸಿದಾಗ ಸಹಜವಾಗಿ ದಾಖಲಾತಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು, ಮತ್ತು ಸರ್ಕಾರಿ ಶಾಲೆಯ ಬಗ್ಗೆ ಗೌರವ ಬರ್ತಕ್ಕಂಥದ್ದು, ಮತ್ತೆ ಶಾಲೆಗೆ ಒಡನಾಡಿತನ ಅಂದ್ರೆ ಒಂದು ಸಹಕಾರ ಹೆಚ್ಚು ಆಗ್ತದೆ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಎಲ್ಲ ಸೌಲಭ್ಯಗಳು ನಾವೀಗಾಗಲೇ ನೋಡಿದ್ವಿ. ಅಂತಿಮವಾಗಿ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಸರ್ಕಾರಿ